ಅವಾಗ ಕಷ್ಟ ಅಂತಂದೇನ್ರಿ ಅಷ್ಟೊಂದು ಕಷ್ಟನೇ ಇದ್ಬಿಡ್ರಿ ಮತ್ತು ನಮ್ಗೆ. ಆದ್ರೆ ಇದು ಸ್ವಲ್ಪ ಕಾಡ್ಬೇಡ್ರಿ ಗಡ್ಡಿ. ಅದು ಬೇರೆ ಕಡೆ ಎಲ್ಲ ತೋರಿಸಿದ್ರೆ ಮತ್ತೇನು ಹೇಳ್ತಿದ್ರೆ ಗೊತ್ತಾಗಿದ್ರಿ. ಅವಾಗ ಪುನರ್ಜನ್ಮದ್ದು ಗೊತ್ತಾಗಿದ್ರಿ, ಇಲ್ಲಿಗೆ ಬರ್ತಿದ್ವಿ ನಾವು. ನಮ್ಮ ಹೆಸರು ಏಳಣ್ಣ ಅಂಗಡಿ, ವಯಸ್ಸು 73 ರೀ. ನಾವು ಹುಬ್ಳಿಂದ ಬಂದವ್ರಿ. ಇದು ಫಸ್ಟ್ ಟೈಮ್ ಆಗಿದ್ದು ನಮ್ಗೆ 2 ವರ್ಷದ ನಂತರ ಇತ್ತು. ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ತಗೊಳ್ಳೋದು ವ್ಯತ್ಯಾಸ ಆತ್ರಿ. ಮತ್ತೆ ಇದು ಆಯ್ತು. ಅವಾಗ ಈ ಪುನರ್ಜನ್ಮ ಅಂತ ಹೇಳಿ ಈಗ ಮೊಬೈಲ್ನಾಗ ನೋಡಿದ್ವಿ, ಇಲ್ಲಿ ಹೋದ್ರೆ ಆರಾಮಾಕತಿ ಅಂತ ಹೇಳಿದ್ರಿ. ಆ ಉದ್ದೇಶಕ್ಕೆ ನಾವೀಗ ಇಲ್ಲೇ ಬಂದವ್ರಿ. ಅವರು ಇಲ್ಲೇ ಒಂಚೂರು ಗಡ್ಡೆ ಆಗಿತ್ತು, ಅದನ್ನು ಟೆಸ್ಟ್ ಮಾಡಿ ಇಲ್ಲಿ ಬೆಂಗಳೂರು ಟೆಸ್ಟಿಗೆ ಕಳಿಸಿ ಕ್ಯಾನ್ಸರ್ ಅಂತ ಹೇಳಿ ಅಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಇದ್ರಿ ಹುಬ್ಳ್ಯಾಗ, ಅಲ್ಲಿ ಕಳಿಸಿದ್ರಿ. ಅವ್ರು ಕಿಮೋ ಮಾಡಿ ರೇಡಿಯೇಷನ್ ಮಾಡಿದ್ರಿ. ರೇಡಿಯೇಷನ್ 10 ತಗೊಂಡ್ರಿ, 33 ಹೇಳಿದ್ರಿ ಅವರು. ಒಂದೇ ಕಿಮೋಕ್ಕೆ ಅದು ಗಡ್ಡೆ ಕರಿಗೆ ಹೋಗಿಬಿಟ್ರಿ. ಅದ್ರ ಸಲ ನಾವು 33 ಕಿಮೋ ಬೇಡ, ಎಲ್ಲ ಗಂಟ್ಲ ಇದು ಆಗೈತಿ ಅಂತ ಅಂದ್ವಿ. ಅವಾಗ ಕಿಮೋ ಮಾಡಿದಾಗ ತಲೆಪಲ್ಲಿಗೆಲ್ಲ ಕೂದಲೆಲ್ಲ ಉಳಿದ್ರಿ. ಈಗ ಮತ್ತೆ ಅಲ್ಲಿ ಬಿಟ್ಟು ಬಂದು ಮತ್ತೆ ಈಗ ಇಂಪ್ರೂವ್ ಆಗಿತ್ತು. ಬೀಡಿ, ಸಿಗರೇಟು, ಸೆರೆವು ಎಲ್ಲ ಇದ್ರಿ. ಸೆರೆ ಬಿಟ್ಟು 14 ವರ್ಷ ಆತ್ರಿ. ಈ ತಂಬಾಕು ಬಿಟ್ಟು 2 ವರ್ಷ ಆತ್ರಿ. ಅವಾಗ ಮತ್ತೆ ಇಲ್ಲಿ ಬಂದಿಂದ ಮೇಡಮ್ ಅವರು ಅಡಿಕೆಯಲ್ಲೇ ಬಿಡಿಸಿದ್ರಿ, ಚಾ ಕುಡಿಯೋಕೆ ಬಿಡಿಸ್ಯಾರ. ಇದು ಉಸಿರಾಟ ತಂದ್ರಿ ಒಂದು 10% ಕಮ್ಮಿ ಆಗೈತ್ರಿ. ಇಲ್ಲಿ ಊಟ ಮಾಡೋಲ್ಲೇ ನುಯ್ತಿತ್ತು ಒಳಗೆ, ಅದು ಒಂದು 10% ಅಷ್ಟೇ ಕಮ್ಮಿ ಆಗೈತ್ರಿ. ಫಸ್ಟ್ ಚಪಾತಿ ರೊಟ್ಟಿ ಅಂಥವೆಲ್ಲ ತಿಂತೀವಿ. ಚಪಾತಿ ತಿನ್ಬೇಡ ಅಂದ್ರಿ. ರೊಟ್ಟಿ ಅಥವಾ ಅನ್ನ, ಬೆಳಿಗ್ಗೆ ರಾಗಿ ಅಂಬ್ಲಿ ಕುಡ್ತೀನಿ. ಅವಾಗ ಕಷ್ಟ ಅಂತಂದೇನ್ರಿ ಅಷ್ಟೊಂದು ಕಷ್ಟನೇ ಇದ್ಬಿಡ್ರಿ ಮತ್ತು ನಮ್ಗೆ. ಆದರೆ ಇದು ಸ್ವಲ್ಪ ಕಾಡ್ಬೇಡ್ರಿ ಗಡ್ಡಿ. ಅದು ಬೇರೆ ಕಡೆ ಎಲ್ಲ ತೋರಿಸಿದ್ರೆ ಮತ್ತೇನು ಹೇಳ್ತಿದ್ರೆ ಗೊತ್ತಾಗಿದ್ರಿ. ಅವಾಗ ಪುನರ್ಜನ್ಮದ್ದು ಗೊತ್ತಾಗಿದ್ರಿ, ಇಲ್ಲಿಗೆ ಬರ್ತಿದ್ವಿ ನಾವು. ಅಲ್ಲೇ ಮತ್ತೆ ಟೈಮ್ ಪಾಸ್ ಮಾಡಿ ಇದು ಮಾಡಿ ಬರ್ತಿದ್ವಿ. ಅವಾಗಲೂ ಈ ಹೆಂಗಲ್ಲ ಹಿಂಗೆ ಇಲ್ಲರಿ.